ಸಿಂಪಲ್ ಚಾಪುಡಿ ಮತ್ತಲ್ಲಿ ಬಿರಿಯಾನಿ ತಂದಿದ್ದ ಮಟನ್ನು. ನಮಸ್ಕಾರ ಗುರು, ಗುಡ್ ಮಾರ್ನಿಂಗ್. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರ ಅಂದ್ಕೊತೀನಿ. ಇವಾಗಿದ್ದೆ, ಕಾಲೇಜ್ಗೆ ಹೋಗಬೇಕು. ಸೊ ಟಿಫನ್ ಬೇಗ ರೆಡಿ ಮಾಡ್ಕೊಂಡು ಒಳ್ಳೇದಲ್ಲ, ಸ್ನಾನ ಎಲ್ಲ ಮಾಡೋಕ್ಕೆ. ಅಮ್ಮ ಕೆಲಸ ಮಾಡು ಅಂತವ್ರೆ. ಸೊ ಮನೆ ಕೆಲಸ ಮಾಡಬೇಕು. ಅದಕ್ಕೆ ಟಿಫನಿಗೆ 2 ಮೊಟ್ಟೆ ಇಟ್ಟಿದ್ದೀನಿ. ಅಂದರೆ ಕಾಲೇಜಿಗೆ ತೊಗೊಂಡೋಗ್ತೀನಿ, ಮನೇಲಿ ತಿನ್ನಲ್ಲ. ಕಾಲೇಜಲ್ಲಿ ತಿನ್ಕೊತೀನಿ, ಮನೆಯಲ್ಲಿ ಏನು ಮಾಡ್ತಾರೋ ತಿನ್ನೋದು. ಬನ್ನಿ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಏನು ಕೆಲಸ ಐತೆ ಅಂತ ನೋಡೋಣ. ಸೊ ಸ್ನಾನ ಎಲ್ಲ ಆಯಿತು. ಇವಾಗ ಕಾಲೇಜಿಗೆ ರೆಡಿ ಆಗಿದ್ದೀನಿ. ಔಟ್ಫಿಟ್ ಈ ಥರ ಇದೆ. ಆಮೇಲೆ ಬ್ಯಾಗು. ಅಮ್ಮ ನಾಷ್ಟ ಮಾಡಿ ನೋಡ್ರಿ. ನನ್ನ ಕೈಲಿ ಗಂಟಲು ನೋವು ತಿನ್ನೋಕ್ಕಾಗಲ್ಲ ಅಂದರೂ ಅಮ್ಮ ಸ್ಟಡಿ ಮಾಡಿಟ್ಟೈತೆ. ಕೈಯಲ್ಲಿ ಪ್ರೋಟೀನ್ ಇಟ್ಕೊಂಡು ರೆಡಿ ಅವರೇ ಹಾಲ್ಗೆ ಹಾಕೋಕ್ಕೆ. ಸೊ ಇವಾಗ ನಾಷ್ಟ ಮಾಡಿಬಿಟ್ಟು ಪ್ರೋಟೀನ್ ಕೊಡ್ಕೊಂಡು ಕಾಲೇಜ್ಗೆ ಹೋಗೋಣ. ಬನ್ನಿ ನಾಷ್ಟ ಮಾಡಿಬಿಟ್ಟು ಕಾಲೇಜಿಂದ ಬಂದಮೇಲೆ ವಿಡಿಯೋ ಮಾಡ್ತೀವಿ. ಬಾಯ್. ಕಾಲೇಜಿಂದ ಮನೆಗೆ ಬಂದೆ ಇವಾಗ. ಸೊ ಸುಸ್ತಾಗೈತೆ ಒಂದು ಸ್ವಲ್ಪ. ಇವತ್ತು ಲೈಕ್ ಬಿಸಿಲಿತ್ತು ತುಂಬ ಜಾಸ್ತಿ. ಆಮೇಲೆ ನೆನೆ ಬಕ್ರೀದ್ ಇರೋದ್ರಿಂದ ನನ್ನ ಫ್ರೆಂಡ್ ಮೊಹಮ್ಮದ್ ಜುನೇದ್ ಇವತ್ತು ಬಿರಿಯಾನಿ ತಂದಿದ್ದ ಮಟನ್ನು. ಮಸ್ತಾಗಿತ್ತು ಮಟನ್ ಬಿರಿಯಾನಿ, ತಿಂದೆ. ಸೊ ಅದಾಗಿದ ತಕ್ಷಣ ಇವಾಗ ಮನೆಗೆ ಬಂದಿದ್ದೀವಿ. ಇವಾಗ ನೆಕ್ಸ್ಟು ನನ್ನ ತಂಗಿನ ಕರ್ಕೊಂಬರ್ಬೇಕು ಇವಾಗ ಸ್ಕೂಲಿಂದ. ಅವ್ರು ಕರ್ಕೊಂಬರ್ತೀನಿ ಹೋಗಿ. ಸೊ ಕರ್ಕೊಂಬಂದಮೇಲೆ ನೆಕ್ಸ್ಟು ಜಿಮ್ಗೆ ಹೊರಡೋಣ ರೆಡಿ ಆಗಿಬಿಟ್ಟು. ಬನ್ನಿ ಹೋಗ್ಬಿಟ್ಟು ಜೀವಿತನ ಕರ್ಕೊಂಬಂದ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಿಮ್ಮಿಗೆ ಬಂದಿದ್ದೀನಿ. ತರುಣ್ ಬ್ರೋ, ರೇವಂತು ಎಲ್ಲ ಅವರೇ. ಸೊ ಇವಾಗ ವರ್ಕೌಟ್ ಶೋಲ್ಡರ್ಸು ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಜಾಸ್ತಿ ಐತೆ, ಮೈಕ್ ಸ್ವಲ್ಪ ಹಾಳಾಗೋಗಿದೆ. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಜಿಮ್ ಮುಗೀತು. ಅವನು ತರುಣ್ ಸೇಮ್ ನೆನ್ನೇನೋ ಲಿಫ್ಟಲ್ಲೇ ಇವತ್ತು ಹೋಗ್ತಾ ಇದ್ದೀವಿ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೆಗೆ ಹೋಗೋದು ಅಷ್ಟೇ, ಇನ್ನೇನು ಇಲ್ಲ ಇವತ್ತು. ಬ್ರೋ ಏನೋ ನೈಟಿ ಹಾಕೊಂತಾರಂತೆ, ರೇವಂತ್ ಬ್ರೋ ನೈಟಿ ಹಾಕೊಂತಾರಂತೆ. ಗೈಸ್ ಇವಾಗ ಬಂದ್ವಿ ಕೆಳಗೆ. ರೇವಂತು ತರುಣ್ ಗಾಡಿ ಎತ್ಕೊಂತವ್ರೆ. ನಾನು ಗಾಡಿ ಎತ್ಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೈ. ಇವಾಗ ಊಟ ಮಾಡ್ತಾಯಿದ್ದೀನಿ. ಏನೇನು ನೋಟ್ಸ್ ಬರ್ತಿದ್ದಾಯಿತು ಹೆಂಗೋ ಅಕೌಂಟೆನ್ಸಿ. ಇದು ಅಕ್ಕಿ ದೋಸೆ, ಗೋಧಿ ದೋಸೆ, ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಸಾಂಬಾರು. ಸೊ ಬನ್ನಿ ಊಟ ಮಾಡೋಣ ಇವಾಗ. ಸೊ ಗೈಸ್ ಊಟ ಆಯಿತು ಫೈನಲಿ. ಸಿಂಪಲ್ ಚಾಪುಡಿ ಮತ್ತಲ್ಲಿ ಯಾರಾದರೂ ಇದ್ದರೆ ಸಜೆಷನ್ಸ್ ಕೊಡಿ. ಸೊ ಇವತ್ತಿಗೆ ಇಷ್ಟ ಬ್ಲಾಗು. ಸ್ವಲ್ಪ ಹುಷಾರಿಲ್ಲ, ಗಂಟಲೆಲ್ಲ ತುಂಬ ಪೇಯ್ನ್ ಆಗ್ತಿದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಸೊ ಸಾರಿ ಫಾರ್ ದಟ್. ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಚೆನ್ನಾಗಿ. ಬಾಯ್.